ದಿವ್ಯಾ ಸಾರಿ, ದೊಡ್ಡಪ್ಪ ಸಡನ್ನಾಗಿ ಅಡುಗೆ ಮಾಡೋಕ್ಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಅಡುಗೆ ಮಾಡ್ತಿದ್ಯಾ? ಏನು ನೀರು ಕುದೀತಾ ಇತ್ತು, ಅದಕ್ಕೆ ಕೇಳಿದೆ. ನಾನೇನೋ ಜೋಶಲ್ಲಿ ನೀನು ಹೊಗಳಕ್ಕೆ ಹೋಗಿ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟೆ. ನೀನು ಹೇಳ್ದೆ ಅಂತ ನಾನು ಅಡುಗೆ ಮಾಡಬೇಕಾ? ಅದು ಈ ಮನೇಲಿ ಯಾರು ಅಡುಗೆಯವ್ರು ಇಲ್ಲ ಅಂತ ನಾನು ಅಡುಗೆ ಮಾಡಬೇಕಾ? ನಾನೇ ನಿನ್ನ ಕಣ್ಣಿಗೆ ಅಡುಗೆಯವ್ರ ಥರ ಕಾಣಿಸ್ತಿದ್ದೇನಾ? ಚೇಚೆ ದಿವ್ಯಾ, ಅದು ಹಾಗಲ್ಲ. ದೊಡ್ಡಪ್ಪ ನಿನ್ ಕೈ ರುಚಿ ಹೇಗಿರುತ್ತೆ ಅಂತ. ನೋಡು, ನನಗೆ ಅಡುಗೆ ಮಾಡಕ್ ಬರಲ್ಲ. ಅಡುಗೆ ಮಾಡಕ್ ಬಂದ್ರು ಅಡುಗೆ ಮಾಡಲ್ಲ. ನಾನು ಯಾವುದೇ ಮನೆ ಸೊಸೆಯಾಗಿ ಹೋದ್ರೂ ರಾಣಿ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೆಲ್ಸದವ್ರ ಥರ ಅಲ್ಲ. ಆದರೆ ಇವ್ರು ಹೇಳ್ತಾ ಇರೋದು ನೋಡ್ತಿದ್ರೆ ನಾನೇನಾದರೂ ನಿನ್ನ ಮದುವೆ ಆದರೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿನ್ನ, ಆಗ ಕೈಗೊಬ್ಬ ಕಾಲ್ಗೊಬ್ಬ ಆಳಿಡ್ತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಆದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ದೊಡ್ಡಪ್ಪಂಗ್ ವಯಸ್ಸಾಗಿದೆ, ಇಷ್ಟೆಲ್ಲ ಆಸ್ತಿ ಬೇರೆ, ನಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರಿದ್ದಾರೆ? ಅದಕ್ಕೆ ಇವತ್ತು ಒಂದಿನ ಏನಮ್ಮ ಏನದು ಅಲ್ಲ, ಇವತ್ತು ಒಂದಿನ ಏನಿಲ್ಲ ದೊಡ್ಡಪ್ಪ, ಇವತ್ತು ಒಂದಿನ ನಾವು ಅಡ್ಗೆ ಮಾಡ್ಕೊಟ್ರೆ ದಿನ ನೀವು ಅಡ್ಗೆಯವ್ರ ಕೈ ಊಟನೇ ತಿನ್ಬೇಕಲ್ಲ ಅಂತ ಹೇಳ್ತಿದ್ಲು ಅಷ್ಟೇ. ಹೌದೇನಮ್ಮ, ಏನು ಮಾಡಲಿ, ಈ ಮನೆಯಲ್ಲಿ ಈ ಮುದುಕ ಒಂಟಿ ಒಬ್ಬಂಟಿಗ ನಿನ್ನ ಗಂಡ ಬಂದು ಹೋಗುವಾಗ ಸ್ವಲ್ಪ ಸಮಾಧಾನ ಆಗ್ತಿತ್ತು ಮನಸ್ಸಿಗೆ. ಅಪರೂಪಕ್ಕೆ ಈಗ ಬಂದಿದ್ದಾನೆ. ಈ ಹೊಸ ಮದುಮಗನ ಜೊತೆ ಮಧುಪಾನ ಮಾಡುವ ಮನಸ್ಸಾಗಿದೆ. ಮಧ್ಯದಲ್ಲಿ ಒಂದಿಷ್ಟು ಬಜ್ಜಿ ಪಕೋಡ ಮಾಡ್ಕೊಡ್ತೀಯ ಬಾಲೆ? ಅವಳು ಮಾಡ್ಕೊಡ್ತಾಳೆ ದೊಡ್ಡಪ್ಪ, ನೀವು ಬನ್ನಿ. ಏ ಬಾಲ, ಭಾಳ ಇದೆ ಕಣೋ, ಒಳ್ಳೆ ಜೋಡಿ ಸೆಲೆಕ್ಟ್ ಮಾಡಿದ್ದೆ. ನಡಿಯ ಏನವ ಈ ಪಕೋಟ ಸ್ವಲ್ಪ ಕಡುದಾಗಿರ್ಬೇಕು. ಗಿಳಿಯು ಪಂಜರದೊಳ್ಳಿಲ್ಲ ರಾಮ. ನಾನೇ ಛತ್ರಿ ಅಂದ್ರೆ ಇವ್ರು ನನ್ನ ಹತ್ರನೇ ಕತ್ರಿ ಹಾಕೋಕ್ ಬಂದಿದ್ದಾರಾ? ಇವರನ್ನ ಸುಮ್ಮನೆ ಬಿಟ್ರೆ ನನ್ನೇ ಲಾಗ ಓಡಿಸ್ಬಿಡ್ತಾರೆ. ಬಿಡಬಾರ್ದು, ಇವ್ರಿಗೆ ಒದ್ದು ಬುದ್ಧಿ ಕಲಿಸ್ದೆ ಬಿಡಬಾರ್ದು. ನನ್ನ ಸೀಕ್ರೆಟ್ ಎಲ್ಲ ಗೊತ್ತಾದ್ಮೇಲೆ ಇವರನ್ನ ಜೀವಂತವಾಗೇ ಬಿಡಬಾರ್ದು. ಅಣ್ಣ ಕಾಲ್ ಮಾಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳಿ. ಹಲೋ, ಹೇಳಿ ಅಣ್ಣ. ನಾನು ಹೇಳೋದು ಇರ್ಲಿ ಕಣ್ಲ, ನೀವೆಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದೀರ ಅದನ್ನ ಹೇಳಿ. ನಾವೆಲ್ಲೂ ಹೋಗಿಲ್ಲ ಅಣ್ಣ, ಇಲ್ಲೇ ಗೇಟ್ ಹತ್ರನೇ ಕಾಯ್ತಾ ಇದ್ದೀವಿ. ಏನ ಕಾಯ್ತಾ ಇದ್ದೀರಾ? ಯಾಕ್ಲಾ, ಯಾರಾದ್ರೂ ಬಿರಿಯಾನಿ ತಂದ್ಕೊಡ್ತೀನಿ ಅಂತ ಹೇಳೋರ ಅಲ್ಲೇ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕೆ? ಇಲ್ಲ ಅಣ್ಣ, ಅದೇನೋ ರೈಡ್ ನಡೀತಾ ಇದೆ, ಯಾರನ್ನೂ ಒಳಗೆ ಬಿಡಲ್ಲ ಅಂದ್ರು, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ. ಆಹಾ, ಬುದ್ಧಿವಂತರು ಕಣ್ಲ. ನಿಮ್ಮಂಥವ್ರು ಇದ್ರೆ ನಮ್ಮ ಮನೆ ದರೋಡೆ ಆದ್ರು ಅಣ್ಣ ಅಲ್ಲೇ ದೂರದಲ್ಲಿ ಕಾಯ್ತಾ ಇದ್ದೀವಿ ಅಂತೀರ. ನಿಮ್ ಜನ್ಮಕ್ಕೆ ಅಣ್ಣ ದರೋಡೆನಾ? ಒಂಥರ ಅದೇ ಬಂದಿರೋರು ಇನ್ಕಮ್ ಟ್ಯಾಕ್ಸ್ ಅವರಲ್ಲ, ಒಂಥರ ದಗಲ್ಬಾಜಿಗಳು. ಹೌದಾ? ಈಗ ಏನಣ್ಣ ಮಾಡೋದು?
ಅಲ್ಲೇ ಸುತ್ತಮುತ್ತ ಯಾವ್ದಾರ ದಪ್ಪದಾಗಿರೋ ಕಲ್ಲೈತಾ? ಅಣ್ಣ ಇದೆ ತಗೊಂಡು ತಲೆ ಮೇಲೆ ಹಾಕ. ಅಣ್ಣ. ಇನ್ನೇನಿಲ್ಲ ಮತ್ತೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ತಿಂಡಿ ಬಾಗಿಲು ಹಾಕಿದ್ರಂತೆ. ಹಂಗೆ ಇವರೆಲ್ಲ ಬಂದು ದೋಚ್ಕೊಂಡು ಹೋದ್ಮೇಲೆ ನೀವು ಇಲ್ಲಿ ಬಂದು ಕುಂಟೆ ಮೇಲೆ ಆಡ್ತೀರಾ ನೋಡೋ. ಇವ್ರಿಗೆಲ್ಲ ಸರಿಯಾಗಿ ಹಿಡ್ಕೊಂಡು ತದಕ್ಬೇಕು. ನೀನ್ ಒಬ್ಬನೇ ಬರ್ಬೇಡ, ಎಲ್ರನ್ನೂ ಕರ್ಕೊಂಬ. ಓಕೆ ಅಣ್ಣ, ಇವಾಗಲೇ ಬರ್ತೀವಿ. ಏಯ್ ಬರ್ರೋ, ಅವ್ರು ಯಾರು ITR ಅಲ್ವಂತೆ. ಸತ್ಯ, ಇವತ್ತು ನಿನ್ನ ಕತೆ ಮುಗೀತು. ಆಂಟಿ ಜ್ಯೂಸ್ ಬರಲೇ ಇಲ್ಲ. ಸೋಮಾ, ಜ್ಯೂಸ್ ತರಲ್ಲ. ಇಲ್ಲಿ ಕೊಡು. ಥ್ಯಾಂಕ್ ಯು ಸೋಮ. ಏನ್ ಜ್ಯೂಸು ಅಂತ ಮಾಡ್ಸಿದ್ದೀರಾ ಮಾರಿಯಮ್ಮ? ಮಾರಿಯಮ್ಮ ಅಲ್ಲ, ಮಹಿಮಾ. ಅದೇ ನಿಮ್ ಸೋಮಂಗೆ ಒಂಚೂರು ಸಕ್ಕರೆ ಜಾಸ್ತಿ ಹಾಕು ಅಂತ ಹೇಳಕ್ಕಿಲ್ವಾ? ಸಪ್ಪೆ. ಸಕ್ಕರೆ ನಾನು ಹಾಕಿಸ್ಲಾ ಸಾ? ವೆರಿ ಗುಡ್ ವೆರಿ ಗುಡ್. ಈಗ ನೀವು ನಮ್ಮ ಟ್ರ್ಯಾಕ್ ಬರ್ತಾ ಇದ್ದೀರಾ ಅಲ್ವಾ ಸರ್? ನೀವು ಹಿಂಗೆ ನಮ್ಮನ್ನು ಸೀಕ್ರೆಟ್ ಆಗಿ ಚೆನ್ನಾಗಿ ನೋಡ್ಕೋತಾ ಇರಿ. ನಾವು ಅಷ್ಟೇ ನಿಮ್ಮ ಕೆಲಸ ಹೊರಗಡೆ ಬರ್ದಂಗೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೀವಿ, ಜಗತ್ತಿಗೆ ತೋರಿಸ್ದಂಗೆ. ಜಗತ್ಗೆ ತೋರ್ಸಕ್ಕಿಲ್ವಾ? ಇನ್ನೇನ್ ತೋರಿಸ್ತೀರೋ? ರಕ್ತ ಬರ್ತಾ ಇರೋ ಮೂಗ್ ತೋರಿಸ್ತೀರಾ? ರಕ್ತ ಬರ್ತೀರ ಮೂಗ? ನನ್ನ ಮೂಗಲ್ಲಿ ರಕ್ತ ಬರ್ತಿದೆ, ಏನ್ ಕಾಮಿಡಿನಾ? ಈಗ ಬರ್ತದೆ. ಬ್ಲಡ್ಡು ನಾನು ಎಂಡ್ರ ಪಕ್ಕನೆ ಕೂತ್ಕೋತೀನಲ್ಲ. ನನ್ನ ಮೇಲೆ ಕೈ ಮಾಡ್ಬಿಟ್ನಾ? ಮಾಡ್ತೀನಿ ತಡಿ. ಸಾಯಿ ಕುಮಾರ್ ಸರ್ ಎಂಟ್ರಿ. ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೆ ಕೈ ಮಾಡ್ತೀಯೇನೋ? ಅಷ್ಟೊಂದು ಗಾಂಚಲಿನ ನಿನಗೆ? ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ನನ್ನ ಮೊಬೈಲ್ ಎಲ್ಲ ಇಲ್ಲೇ ಇದೆ. ಯಾಕೆ? ಹೇಯ್ ಆರತಿ ಮಾಡಿ ಬರ್ತವಳೆ ನಮ್ಮ ಸತ್ಯ.